ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ವೃಷಭ ರಾಶಿಯಲ್ಲಿ ಕುಜ ಹಾಗೂ ಗುರು ಯುತಿಯನ್ನು ನೋಡ್ತಾ ಇದ್ದೀವಿ. ಮಿಥುನ ರಾಶಿಯಲ್ಲಿ ರವಿ ಇರತಕ್ಕಂಥದ್ದು. ಕರ್ಕಟಕ ರಾಶಿಯಲ್ಲಿ ಶುಕ್ರ ಹಾಗೂ ಬುಧರ ಯುತಿಯನ್ನು ನೋಡ್ತಾ ಇದ್ದೀವಿ. ಇನ್ನು ಈ ದಿವಸ ಯಥಾ ಪ್ರಕಾರ ಕೇತು ಕನ್ಯಾ ರಾಶಿಯಲ್ಲಿರ್ತಕ್ಕಂಥದ್ದು, ಚಂದ್ರ ತುಲಾ ರಾಶಿಯಲ್ಲಿದ್ದಾನೆ. ವೃಶ್ಚಿಕ ರಾಶಿಯಲ್ಲಿ ದಿವಸ ಮಾಂದ್ಯಬುದ್ಧಿಯಾಗಿದೆ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ರಾಹುವನ್ನು ಗಮನಿಸ್ತಾ ಇದ್ದೀವಿ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ನಿಮ್ಮ ರಾಶಿಯಿಂದ ದ್ವಿತೀಯದಲ್ಲಿ ಕುಜ ಮತ್ತು ಈ ಗುರು ಯುತಿ ತುಂಬ ಒಳ್ಳೆಯದು. ಅಲ್ಲಿ ಏನು ಪುರಿಯಧ್ಯಕ್ಷ ಸಜೀವೇ ಭವತಿ ನರಪತಿ ಅಂತ ಹೇಳುತ್ತಲ್ಲ, ಹೀಗಾಗಿ ನಿಮ್ಮ ಮಾತು ಈ ದಿವಸ ಅಧಿಕಾರದ ಸ್ಥಾನದಲ್ಲಿ ಕೂತಿರುತ್ತೆ. ಅಂದರೆ ನಾನು ಹೇಳಿದ ಮಾತು ಆಗುತ್ತಾ ಇಲ್ವೋ? ಆಗುತ್ತೆ. ಆ ರೀತಿಯಲ್ಲಿ ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿ ಸ್ವಲ್ಪ ಹೊರಟುತನ ಬಂದುಬಿಡುತ್ತೆ. ಬುದ್ಧಿವಂತರು ಇರ್ತಾರೆ, ಹೊರಟುತನವೂ ಬಂದುಬಿಟ್ರೆ ಬಹಳ ಕಷ್ಟ, ಹುಂಬುತನ ಅದು ಒಳ್ಳೆಯದಲ್ಲ. ಆ ರೀತಿಯಲ್ಲಿದೆ. ಸ್ವಲ್ಪ ಸೌಮ್ಯವಾಗಿರಬೇಕು. ನರಸಿಂಹ ಪ್ರಾರ್ಥನೆ ಮಾಡ್ಕೋಬೇಕು ನೀವು. ಇನ್ನು ಈ ದಿವಸ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಸಪ್ತಮದಲ್ಲಿರ್ತಕ್ಕಂಥದ್ದು ಸಂಗಾತಿ ಸಹಕಾರ, ಮಿತ್ರರಲ್ಲಿ ಒಂದು ಉತ್ತಮ ಒಡನಾಟ, ಇದೆಲ್ಲ ತುಂಬ ಚೆನ್ನಾಗಿದೆ. ವೃತ್ತಿಯಲ್ಲೂ ಅನುಕೂಲಕರವಾಗಿದೆ. ಪ್ರಾರ್ಥನೆಗೆ ದಿವಸ ನರಸಿಂಹ ಪ್ರಾರ್ಥನೆಯನ್ನೇ ಮಾಡಿ. ಇನ್ನು ವೃಷಭ ರಾಶಿಯವರಿಗೆ ವ್ಯಯಾಧಿಪತಿ ಲಾಭಾಧಿಪತಿ ಜೊತೆಗೆ ಸೇರಿದ್ದಾರೆ. ಹೀಗಾಗಿ ಖರ್ಚು ಇದೆ, ಲಾಭ ಇದೆ, ಎರಡೂ ಇದೆ, ತೊಡಕು ಇದೆ. ಸ್ವಲ್ಪ ಸಮಾಧಾನವಾಗಿರಲ್ಲ ಈ ದಿವಸ ನೀವು. ಚಂದ್ರ ಷಷ್ಠದಲ್ಲಿದ್ದಾನೆ. ಸಪ್ತಮದಲ್ಲಿ ಮಾಂದಿ ಇದ್ದರೆ ಸಂಗಾತಿಯಲ್ಲಿ ಮನಸ್ತಾಪ ಬರ್ತದೆ, ವಿರೋಧಗಳು ಬರುತ್ತೆ, ತೊಡಕುಗಳು ಉಂಟಾಗುತ್ತೆ, ಸ್ವಲ್ಪ ದೂರ ಪ್ರಯಾಣಕ್ಕೆ ತೊಂದರೆ ಉಂಟಾಗುತ್ತೆ. ಗುರು ದೃಷ್ಟಿ ಇದೆಯಲ್ಲ, ಗುರು ಬಲ ಇಲ್ಲ. ಅಂದರೆ ಗುರು ಶತ್ರುಕ್ಷೇತ್ರದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ವೀಕ್ ಆಗಿದೆ. ಪ್ರಾರ್ಥನೆಗೆ ದಿವಸ ತಪ್ಪದೆ ಮಹಾಲಕ್ಷ್ಮಿ ಪ್ರಾರ್ಥನೆ ಮಾಡಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಚಂದ್ರ ತುಂಬ ಚೆನ್ನಾಗಿದ್ದಾನೆ, ಧನಾಧಿಪತಿ. ಹೀಗಾಗಿ ಹಣಕಾಸಿನ ಸಮೃದ್ಧಿ, ಮಕ್ಕಳ ಸಹಾಯ, ಬೌದ್ಧಿಕವಾಗಿ ಶ್ರೀಮಂತಿಕೆ. ಯಾವುದ್ರಲ್ಲಪ್ಪ ನೀವು ಶ್ರೀಮಂತರು ಅಂದರೆ ಬುದ್ಧಿಯಲ್ಲಿ, ಅದು ಒಳ್ಳೆಯದು. ಅಂಥದ್ದೊಂದು ತೋರಿಸ್ತಾ ಇದೆ. ಹಣಕಾಸು ಅನುಕೂಲ ಆಗುತ್ತೆ. ವಿದ್ಯಾರ್ಥಿಗಳಿಗೆ ಅನುಕೂಲಕರವಾಗಿದೆ. ಈ ದಿವಸ ಪರಿಶ್ರಮ ಇಲ್ಲ ಅಂತಲ್ಲ, ಹೆಚ್ಚಾಗಿ ಪರಿಶ್ರಮವೂ ಇದೆ. ಇದರ ನಿವಾರಣೆಗೆ ಸ್ವಲ್ಪ ಕಡಲೆ ಹಾಗೂ ತೊಗರಿ ಇದನ್ನು ನೀವು ಗುರು ಸನ್ನಿಧಾನಕ್ಕೆ ದಾನ ಮಾಡಿ. ಇನ್ನು ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ ಚೆನ್ನಾಗಿದ್ದಾನೆ, ದಿಗ್ಬಲನೂ ಇದೆ, ಪಕ್ಷದ ಬಲವೂ ಇದೆ, ಬಹಳ ಒಳ್ಳೆಯದಿದು. ಹೀಗಾಗಿ ಕೃಷಿಕರಿಗೆ ಅನುಕೂಲ, ಮಾರುಕಟ್ಟೆಗಳಲ್ಲಿ ತುಂಬ ಚೆನ್ನಾಗಿ ವ್ಯವಹಾರ ವಹಿವಾಟು ತುಂಬ ಚೆನ್ನಾಗಿರ್ತದೆ ಈ ದಿವಸ. ಮತ್ತು ಬಂಧು ಮಿತ್ರರ ಸಹಾಯ ತುಂಬ ಚೆನ್ನಾಗಿರುತ್ತೆ. ಬಂಧುಗಳ ಸಹಕಾರ ಹಾಗೇ ಇರ್ತದೆ, ಚೆನ್ನಾಗಿದೆ, ಉತ್ತಮವಾಗಿದೆ ಈ ದಿವಸ. ಸುಖವಾಗಿರ್ತೀರ. ಕೃಷಿಕರಿಗೆ ಹೆಚ್ಚಿನ ಅನುಕೂಲ, ಚೆನ್ನಾಗಿ. ನಗರ ಪ್ರದೇಶ ಸೂಚಿಸ್ತಕ್ಕಂಥ, ಹೀಗಾಗಿ ನಗರವಾಸಿಗಳಿಗೆ ತುಂಬ ಚೆನ್ನಾಗಿದೆ. ಕೆಲಸ ಚಟುವಟಿಕೆ ಏನು ಬರ ಮುಗಿದು ಹೋಗುತ್ತೆ, ಚೆನ್ನಾಗಿದೆ. ಕೆಲಸದಲ್ಲಷ್ಟೇ ಕರ್ಮಾಧಿಪತಿ ಲಾಭದಲ್ಲಿದ್ದರೇನು ಕಾರ್ಯ ಲಾಭ. ಹೀಗಾಗಿ ನೀವು ಮಾಡೋ ಕೆಲಸಗಳಿಗೆ ವಿಶೇಷ ಅನುಕೂಲ ಉಂಟಾಗುತ್ತೆ. ಪ್ರಾರ್ಥನೆಗೆ ದಿವಸ ಇಷ್ಟ ದೇವತಾ ಆರಾಧನೆ ಮಾಡಿ. ಸಿಂಹರಾಶಿಯವರಿಗೆ ನೋಡಿ, ನಿಮ್ಮ ರಾಶಿಯಿಂದ ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಸೇರಿರೋದು, ಅಲ್ಲಿ ಗುರುವು ಇದ್ದಾನೆ, ಪಂಚಮಾಧಿಪತಿ, ಒಳ್ಳೆಯದು. ಹೀಗಾಗಿ ಆಗಲೇ ಹೇಳಿದ್ನಲ್ಲ, ಪುರಿಯಧ್ಯಕ್ಷ ಸಜೀವೇ ನರಪತಿ ಅಂತ, ಅದು ನಿಮಗೆ ಅನ್ವಯ ಆಗುತ್ತೆ. ಆಡಳಿತಾತ್ಮಕವಾಗಿರ್ತಕ್ಕಂಥವ್ರಿಗೆ ತುಂಬ ಚೆನ್ನಾಗಿದೆ. ರಾಜಕಾರಣಿಗಳಿಗೆ ತುಂಬ ಚೆನ್ನಾಗಿದೆ. ಜನನಾಯಕರಿಗೆ ತುಂಬ ವಿಶೇಷವಾದ ಫಲ ಇದೆ. ಈ ದಿವಸ ನಿಮಗೆ ಸಹೋದರ ಸಹಕಾರ ಚೆನ್ನಾಗಿದೆ. ಸೇವಕರು ಸಹಾಯಕರಿಂದ ಹೆಚ್ಚಿನ ಅನುಕೂಲ ಉಂಟಾಗುತ್ತೆ. ಹೆಚ್ಚಿನ ಸೌಖ್ಯ ಫಲ ಇದೆ. ಪ್ರಾರ್ಥನೆಗೆ ದಿವಸ ಪ್ರಯಾಣದಲ್ಲಿ ಸ್ವಲ್ಪ ತೊಂದರೆ ಇದೆ, ಸುಬ್ರಹ್ಮಣ್ಯ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ಈ ಕುಟುಂಬದಲ್ಲಿ ಬಹಳ ವಿಶಿಷ್ಟವಾದ ಒಂದು ಸ್ಥಾನಮಾನ ಸಿಗುತ್ತೆ. ಮೊದಲು ಮನೆ ಗೆಲ್ಲು, ಆಮೇಲೆ ಮಂದಿ ಗೆಲ್ಲು ಅಂತಿರೋದಲ್ವ, ಹಾಗೆ ಮನೆ ಗೆಲ್ಲುವ ಸಮಯ ಇದು, ಚೆನ್ನಾಗಿದೆ. ಇನ್ನು ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಲಾಭಾಧಿಪತಿ ಧನಸ್ಥಾನದಲ್ಲಿದ್ದರೆ ಧನ ಲಾಭ ತುಂಬ ಚೆನ್ನಾಗಿರ್ತದೆ. ಹಾಲು ಹೈನು ವ್ಯಾಪಾರಿಗಳಿಗೆ, ವಸ್ತ್ರ ವ್ಯಾಪಾರಿಗಳಿಗೆ ಚಂದ್ರ ಏನನ್ನು ಕೃಷಿ ಜಲಜಾಂಗನ ಆಶ್ರಯಾಶ್ಚ ಅಂತ ಹೇಳ್ತಾರಲ್ವ, ಹಾಗಾಗಿ ಕೃಷಿಗೆ, ಸ್ತ್ರೀಯರಿಗೆ ಸಂಬಂಧಿಸಿರ್ತಕ್ಕಂಥ ಉಡುಗೆ ತೊಡುಗೆ, ಆಭರಣ ಇತ್ಯಾದಿ ಅವುಗಳೆಲ್ಲ ಕ್ಷೇತ್ರದವರಿಗೆ ತುಂಬ ಚೆನ್ನಾಗಿದೆ. ಈ ದಿವಸ ನಿಮಗೆ ಸ್ವಲ್ಪ ಭಯದ ವಾತಾವರಣ ಇದೆ. ಯಾಕೆ? ತೃತೀಯದ ಮಾಂದಿಯಿಂದಾಗಿ ಸ್ವಲ್ಪ ಅಂಜಿಕೆ ಬರುತ್ತದೆ. ನರಸಿಂಹ ಪ್ರಾರ್ಥನೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.